ಬಿಜೆಪಿಯವರು ಇಲ್ಲ ಇದು ಬರೀ ಖಾಲಿ ಅಂತ ಹೇಳ್ತಾರೆ. ನೀನ್ ಯಾಕೆ ಅನೌನ್ಸ್ ಮಾಡಿದೆ ಯೋಗೇಶ? ನಿಮ್ ಬೊಮ್ಮ ಯಾಕೆ ಅನೌನ್ಸ್ ಮಾಡಿದ್ರು ನಾವು ಒಂದು 500 ಕೊಡ್ತೀವಿ ಆಮೇಲೆ 1000 ಕೊಡ್ತೀವಿ ಅಂತ? ನಾನ್ ಪವರ್ ಮಿನಿಸ್ಟರ್ ಆಗಿದ್ದವರು. 15ನೇ ತಾರೀಕು ನಿಮ್ ಸರ್ಕಾರ, ನಿಮ್ ಅಣ್ಣ, ನಿಮ್ ತಮ್ಮ ಈ ರಾಜ್ಯದ ಜವಾಬ್ದಾರಿ ಕೂತ್ಕೊಂಡು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ದಯವಿಟ್ಟು ನೀವು ಹೋಗಿ ತಿಳಿಸ್ಬೇಕು. ನಾನು ಈ ಭಾಷಣ ಮಾಡ್ತಾ ಇರೋದು ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಮತದಾರರಿಗೆ, ಜನತಾದಳದ ಕಾರ್ಯಕರ್ತರಿಗೆ, ಜನತಾದಳದ ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ್ದೇನೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಈ ಅವಕಾಶನ ತಾವು ಉಪಯೋಗಿಸ್ಕೊಳ್ಳೇಬೇಕು. ಬಿಜೆಪಿಯವರು ಇಲ್ಲ ಇದು ಬರೀ ಖಾಲಿ ಅಂತ ಹೇಳ್ತಾರೆ. ನೀನ್ ಯಾಕೆ ಅನೌನ್ಸ್ ಮಾಡಿದೆ ಯೋಗೇಶ? ನಿಮ್ ಬೊಮ್ಮ ಯಾಕೆ ಅನೌನ್ಸ್ ಮಾಡಿದ್ರು ನಾವು ಒಂದು 500 ಕೊಡ್ತೀವಿ ಆಮೇಲೆ 1000 ಕೊಡ್ತೀವಿ ಅಂತ? ನಾನ್ ಪವರ್ ಮಿನಿಸ್ಟರ್ ಆಗಿದ್ದವರು. 15ನೇ ತಾರೀಕು ನಿಮ್ ಸರ್ಕಾರ, ನಿಮ್ ಅಣ್ಣ, ನಿಮ್ ತಮ್ಮ ಈ ರಾಜ್ಯದ ಜವಾಬ್ದಾರಿ ಕೂತ್ಕೊಂಡು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ದಯವಿಟ್ಟು ನೀವು ಹೋಗಿ ತಿಳಿಸ್ಬೇಕು. ನಾನು ಈ ಭಾಷಣ ಮಾಡ್ತಾ ಇರೋದು ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಮತದಾರರಿಗೆ, ಜನತಾದಳದ ಕಾರ್ಯಕರ್ತರಿಗೆ, ಜನತಾದಳದ ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ್ದೇನೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಈ ಅವಕಾಶನ ತಾವು ಉಪಯೋಗಿಸ್ಕೊಳ್ಳೇಬೇಕು. ಬಿಜೆಪಿಯವರು ಇಲ್ಲ ಇದು ಬರೀ ಖಾಲಿ ಅಂತ ಹೇಳ್ತಾರೆ. ನೀನ್ ಯಾಕೆ ಅನೌನ್ಸ್ ಮಾಡಿದೆ ಯೋಗೇಶ? ನಿಮ್ ಬೊಮ್ಮ ಯಾಕೆ ಅನೌನ್ಸ್ ಮಾಡಿದ್ರು ನಾವು ಒಂದು 500 ಕೊಡ್ತೀವಿ ಆಮೇಲೆ 1000 ಕೊಡ್ತೀವಿ ಅಂತ? ನಾನ್ ಪವರ್ ಮಿನಿಸ್ಟರ್ ಆಗಿದ್ದವರು. 15ನೇ ತಾರೀಕು ನಿಮ್ ಸರ್ಕಾರ, ನಿಮ್ ಅಣ್ಣ, ನಿಮ್ ತಮ್ಮ ಈ ರಾಜ್ಯದ ಜವಾಬ್ದಾರಿ ಕೂತ್ಕೊಂಡು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ದಯವಿಟ್ಟು ನೀವು ಹೋಗಿ ತಿಳಿಸ್ಬೇಕು. ನಾನು ಈ ಭಾಷಣ ಮಾಡ್ತಾ ಇರೋದು ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಮತದಾರರಿಗೆ, ಜನತಾದಳದ ಕಾರ್ಯಕರ್ತರಿಗೆ, ಜನತಾದಳದ ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ್ದೇನೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಈ ಅವಕಾಶನ ತಾವು ಉಪಯೋಗಿಸ್ಕೊಳ್ಳೇಬೇಕು. ಬಿಜೆಪಿಯವರು ಇಲ್ಲ ಇದು ಬರೀ ಖಾಲಿ ಅಂತ ಹೇಳ್ತಾರೆ. ನೀನ್ ಯಾಕೆ ಅನೌನ್ಸ್ ಮಾಡಿದೆ ಯೋಗೇಶ? ನಿಮ್ ಬೊಮ್ಮ ಯಾಕೆ ಅನೌನ್ಸ್ ಮಾಡಿದ್ರು ನಾವು ಒಂದು 500 ಕೊಡ್ತೀವಿ ಆಮೇಲೆ 1000 ಕೊಡ್ತೀವಿ ಅಂತ? ನಾನ್ ಪವರ್ ಮಿನಿಸ್ಟರ್ ಆಗಿದ್ದವರು. 15ನೇ ತಾರೀಕು ನಿಮ್ ಸರ್ಕಾರ, ನಿಮ್ ಅಣ್ಣ, ನಿಮ್ ತಮ್ಮ ಈ ರಾಜ್ಯದ ಜವಾಬ್ದಾರಿ ಕೂತ್ಕೊಂಡು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ದಯವಿಟ್ಟು ನೀವು ಹೋಗಿ ತಿಳಿಸ್ಬೇಕು. ನಾನು ಈ ಭಾಷಣ ಮಾಡ್ತಾ ಇರೋದು ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಮತದಾರರಿಗೆ, ಜನತಾದಳದ ಕಾರ್ಯಕರ್ತರಿಗೆ, ಜನತಾದಳದ ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ್ದೇನೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಈ ಅವಕಾಶನ ತಾವು ಉಪಯೋಗಿಸ್ಕೊಳ್ಳೇಬೇಕು.